ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇರಾನ್ ಮೇಲೆ ಪರಮಾಣು ದಾಳಿ, ವಿಶ್ವಸಂಸ್ಥೆಯಿಂದಲೇ ಸೀಕ್ರೆಟ್ ಪ್ಲಾನ್, ರಹಸ್ಯ ಹೊರಗಿಟ್ಟು ರಾಜೀನಾಮೆ ಕೊಟ್ಟು ಹೊರಬಂದಂತ ವಿಶ್ವಸಂಸ್ಥೆಯ ಅಧಿಕಾರಿ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಎರಡನೇ ವಿಶ್ವ ಯುದ್ಧ ಆದ ನಂತರ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ 193 ರಾಷ್ಟ್ರಗಳ ಒಕ್ಕೊರಲಿನ ಮನವಿಯ ಮೇರೆಗೆ ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಮತ್ತು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ. ಎರಡನೇ ವಿಶ್ವಯುದ್ಧ ಮುಗಿದ ನಂತರ ಎಲ್ಲ ರಾಷ್ಟ್ರಗಳು ಕೂಡ ಒಕ್ಕೊರಲಿನ ಮನವಿಯಾಗಿ ಇದು ಏಕಪಕ್ಷೀಯವಾಗಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದೌರ್ಜನ್ಯ ಮಾಡಬಾರದು ಎನ್ನುವಂಥ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಅದು ಯಾಕಂದರೆ 1939ರಿಂದ 1945 ತನಕ ಎರಡನೇ ವಿಶ್ವಯುದ್ಧ ಆಯಿತು ಮತ್ತು ಎರಡನೇ ವಿಶ್ವಯುದ್ಧ ಆದ ಆ ವೇಳೆಗೆ ಆಗಸ್ಟ್ 6 ಮತ್ತು ಆಗಸ್ಟ್ 9, 1995ರಂದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ ಪರಮಾಣು ದಾಳಿಯನ್ನು ಮಾಡಿ ಸರಿಸುಮಾರು 2.5 ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣವಾಯಿತು. ಹೀಗಾಗಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಜನರಲ್ಲಿ ಶಾಂತಿ ಕಾಪಾಡುವುದು, ಜನರಿಗೆ ಒಂದು ಭದ್ರತೆ ಒದಗಿಸಿಕೊಳ್ಳುವುದು ಮತ್ತು ಅವರ ಸ್ವಾತಂತ್ರ್ಯವನ್ನು ಕಾಪಾಡುವ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಆದರೆ ಇದೀಗ ಇಸ್ರೇಲ್ ಮತ್ತು ಅಮೆರಿಕ ರಾಷ್ಟ್ರಗಳು ಇರಾನ್ ಮೇಲೆ ಪದೇ ಪದೇ ದಾಳಿ ಮಾಡ್ತಿದೆ ಮತ್ತು ಗಲ್ಫ್ ಕಂಟ್ರಿಗಳಲ್ಲಿ ತನ್ನ ಏರ್ಬೇಸ್ ಅನ್ನು ಉಪಯೋಗಿಸಿಕೊಂಡು ಅಲ್ಲಿಂದ ಅಂದರೆ ಸೌದಿ ಅರೇಬಿಯಾ, ಕುವೈತ್ ಹೀಗೆ ಅಥವಾ UAE ಹೀಗೆ 6-7 ರಾಷ್ಟ್ರಗಳಲ್ಲಿನ ತನ್ನ ಏರ್ಬೇಸ್ಗಳನ್ನು ಉಪಯೋಗಿಸಿಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡ್ತೇವೆ ಮತ್ತು ದಾಳಿಗೆ ಬೇರೆ ಬೇರೆ ಕಾರಣ ಇದೆ. ಅದು ಕೂಡ ಇದೀಗಾಗಲೇ ನಾವು ರಿಪೋರ್ಟನ್ನು ಕೂಡ ಮಾಡಿದ್ವಿ. ಆದರೆ ಈಗ ಇರಾನ್ ಕೂಡ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಿದೆ ಮತ್ತು ಸೌದಿ ಅರೇಬಿಯಾದ ರಾಜನ ಅಮೆರಿಕ ಯುದ್ಧ ಅಂದರೆ ಅವನು ತಿರುಗಾಡುವಂಥ ಒಂದು ಫ್ಲೈಟ್ ಕೂಡ ಹೊಡೆದಾಕಿದೆ. ಹೀಗಾಗಿ ಈ ಯುದ್ಧ ನಿಲ್ಲುವಂಥ ಲಕ್ಷಣ ಕಾಣ್ತಾ ಇಲ್ಲ. ಜೊತೆಗೆ ಅಮೆರಿಕ ಕೂಡ ಹೇಳ್ತಾ ಇದೆ, ನಾವು ಮನಸ್ಸು ಮಾಡಿದ್ರೆ ಕೇವಲ 24 ಗಂಟೆಗಳಲ್ಲಿ ಇರಾನ್ ಇರಲ್ಲ ಎನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಮತ್ತು ಹಾರ್ಮುಜ್ ಜಲಸಂಧಿಯಿಂದ ಆಗ್ತಾ ಇರುವಂಥ ಒಂದು ಜಗತ್ತಿಗೆ ಆಗ್ತಿರುವಂಥ ತೊಂದರೆ ಇದೆಯಲ್ಲ, ಅಂದರೆ ಹಾರ್ಮುಜ್ ಜಲಸಂಧಿ ಎನ್ನುವಂಥ ಒಂದು ಜಲಸಂಧಿ ಮುಖಾಂತರ ಗಲ್ಫ್ ರಾಷ್ಟ್ರಗಳಲ್ಲಿನ ತೈಲ ಟ್ಯಾಂಕರ್ಗಳು ಪ್ರಪಂಚದ ಬೇರೆ ಬೇರೆ ಕಡೆ ಹೋಗಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ರಷ್ಯಾ, ಚೀನಾ ಮತ್ತು ಪಾಕಿಸ್ತಾನ ಅಥವಾ ನಮ್ಮ ಭಾರತ ಹೀಗೆ ಅಮೆರಿಕ ಹೀಗೆ ಬೇರೆ ಬೇರೆ ಕಡೆ ಹೋಗಬೇಕಿತ್ತು. ಆ ಜಲಸಂಧಿಯನ್ನು ನಿರ್ಬಂಧನ ಮಾಡಿ ಇರಾನ್, ಭಾರತ, ಚೀನಾದ ರಾಷ್ಟ್ರಗಳಿಗೆ ಮಾತ್ರ ತೈಲವನ್ನು ಕೊಡ್ತಾ ಇದೆ. ಇದು ಕೂಡ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿ ಈ ಜಲಸಂಧಿಯನ್ನೇ ತಾನು ಒತ್ತುವರಿ ಮಾಡಬೇಕು ಮತ್ತು ಅದರ ತನ್ನ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಅಮೆರಿಕ ದೊಡ್ಡದಂತ ಪ್ಲಾನ್ ಮಾಡಿಕೊಂಡಿದೆ ಮತ್ತು ಇರಾನ್ ಮೇಲೆ ಪರಮಾಣು ದಾಳಿಯನ್ನು ಕೂಡ ಅಂದರೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತು ಅದಕ್ಕೆ ಸಮ್ಮತಿ ಕೂಡ ಇದೆ ವಿಶ್ವಸಂಸ್ಥೆಯಿಂದ. ಇದು ಅಮೆರಿಕ ಮಾಡಿದ ಪ್ಲ್ಯಾನು ಆರ್ ವಿಶ್ವಸಂಸ್ಥೆಯೇ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಅಮೆರಿಕಕ್ಕೆ ಹೇಳಿ ಈ ಪರಮಾಣು ದಾಳಿಯನ್ನು ಮಾಡಲಿಕ್ಕೆ ಕಾರಣಕರ್ತ ಅಥವಾ ಆ ಪ್ಲ್ಯಾನ್ ಮಾಡಿಕೊಂಡಿದೆ. ಅದು ನಿಗೂಢ ಅರ್ಥವಾಗಿದೆ. ಆದರೆ ಈ ಒಂದು ವಿಷಯವನ್ನು ವಿಶ್ವಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮೊಹಮ್ಮದ್ ಸಫಾ ಎನ್ನುವಂಥ ಡಿಪ್ಲೊಮ್ಯಾಟ್ ಇದೀಗ ರಾಜೀನಾಮೆ ಕೊಟ್ಟು ಹೊರಬಂದು, ಅಲ್ಲಿರುವಾಗ ನನಗೆ ಹೇಳಿಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ, ಹಾಗಾಗಿ ರಾಜೀನಾಮೆ ಕೊಟ್ಟು ಈಗ ಜನರ ಮುಂದೆ ಹೇಳ್ತಾ ಇದ್ದೇನೆ, ಈಗಾದರೂ ಕೂಡ ಜಗತ್ತು ಎಚ್ಚೆತ್ತುಕೊಳ್ಬೇಕು ಎನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದೆ. ನಾನು ಮೊದಲು ಈ ಮೊಹಮ್ಮದ್ ಸಫಾ ಏನು ಹೇಳಿದ್ದಾರೆ ಅನ್ನೋದನ್ನು ಓದಿ ಹೇಳ್ತೇನೆ, ಅದಾದ ನಂತರ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಮೊಹಮ್ಮದ್ ಸಫಾ ಅವರ ಟ್ವೀಟ್ ಹೀಗಿದೆ: ಐ ಡೋಂಟ್ ಥಿಂಕ್ ದ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ದ ಸಿಚುವೇಶನ್ ಆಸ್ ದ ಯುನೈಟೆಡ್ ನೇಷನ್ ಈಸ್ ಪ್ರಿಪೇರಿಂಗ್ ಫಾರ್ ದ ಪಾಸಿಬಲ್ ನ್ಯೂಕ್ಲಿಯರ್ ವೆಪನ್ ಯೂಸ್ ಇನ್ ಇರಾನ್ ದ್ಯಾಟ್ ಟು ಇನ್ ಟೆಹರಾನ್ ಅಂತ ಹೇಳಿದ್ದಾರೆ. ದಿಸ್ ಪಿಕ್ಚರ್ ಆಫ್ ಟೆಹರಾನ್ ಅಂದರೆ ಅವರೊಂದು ಪಿಕ್ಚರ್ನ ಶೇರ್ ಮಾಡಿಕೊಂಡಿದ್ದಾರೆ. ಟೆಹರಾನ್ ಎಷ್ಟು ಜನಸಂಖ್ಯೆ ಇದೆ, ಟೆಹರಾನ್ ಯಾವ ಥರದ ನಗರ ಎನ್ನುವುದನ್ನು ಒಂದು ಶೇರ್ ಮಾಡಿ ಅದರ ಬಗ್ಗೆ ಬರೆದಿದ್ದಾರೆ. ದಿಸ್ ಪಿಕ್ಚರ್ ಆಫ್ ಟೆಹರಾನ್ ಫಾರ್ ಯು uneducated, untraveled, never served war hawks licking your chops at the thought of bombing it. It's not some low population desert. There are families, children, family pets, regular working class people with their dreams. You are sick to want a war ಅಂತ ಹೇಳಿದ್ದಾರೆ. Tehran is a city of nearly 1 crore people. Imagine nuking Washington, Berlin, Paris, London or beyond ಬಾಂಬ್ಡ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್. ಅಂದರೆ ನೀವು ಟೆಹರಾನ್ ಮೇಲೆ ಬಾಂಬ್ ಹಾಕ್ತೀರಿ, ಅಲ್ಲಿ 1 ಕೋಟಿ ಜನ ಇದ್ದಾರೆ, ಪಾಪ ಅವರು ಕೆಲಸ ಮಾಡ್ಕೊಂಡಿರ್ತಾರೆ ಮತ್ತು ಕೆಲವೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಅಲ್ಲಿ ಕುಟುಂಬ ಇರುತ್ತೆ, ಮಕ್ಕಳಿರುತ್ತೆ ಅಥವಾ ಸಂಬಂಧಿಕರು ಇರ್ತಾರೆ ಅಥವಾ ಬೇಕಾದವರು ಇರ್ತಾರೆ, ಅವ್ರ ಮೇಲೆ ಬಾಂಬ್ ಹಾಕ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಿಲ್ಲ, ಅದು ದುರದೃಷ್ಟಕರ. ಒಂದು ವೇಳೆ ಹಾಗಾದರೆ ಅದು ಜಗತ್ತಿನ ವಿನಾಶಕ್ಕೆ ಕಾರಣವಾಗುತ್ತೆ. ಮತ್ತೊಂದು ಹೇಳ್ತಾರೆ, ಇಂಥದ್ದೇ ಒಂದು ಬಾಂಬಿಂಗನ್ನು ವಾಷಿಂಗ್ಟನ್ ಮೇಲಾಗಲಿ ಅಥವಾ ಬರ್ಲಿನ್ ಮೇಲಾಗಲಿ, ಪ್ಯಾರಿಸ್ ಮೇಲಾಗಲಿ ಅಥವಾ ಲಂಡನ್ ಮೇಲಾಗಲಿ ಅಥವಾ ಬೇರೆ ಬೇರೆ ದೊಡ್ಡ ನಗರಗಳ ಮೇಲೆ ಹಾಕಿದ್ರೆ
ಆವಾಗ ನಿಮ್ಮ ಪರಿಸ್ಥಿತಿ ಏನಿರುತ್ತೆ ಎನ್ನುವುದನ್ನು ಅವ್ರು ಹೇಳ್ತಾರೆ. ಐ ಗೇವ್ ಅಪ್ ಮೈ ಡಿಪ್ಲೊಮ್ಯಾಟಿಕ್ ಕರಿಯರ್ ಟು ಲೀಕ್ ದಿಸ್ ಇನ್ಫಾರ್ಮೇಷನ್. ಐ ಸಸ್ಪೆಂಡೆಡ್ ಮೈ ಡ್ಯೂಟೀಸ್ so as not to be part of or witness to this crime against the humanity in an attempt to prevent a nuclear winter before it is too late. ಅಂದರೆ ನಾನು ಇದನ್ನು ಹೇಳಲಿಕ್ಕೆ ರಿಸೈನ್ ಮಾಡಿ ಬಂದೆ, ಅಲ್ಲಿದ್ರೆ ಆಗ್ತಿರಲಿಲ್ಲ. ಹೀಗಾಗಿ ನಾನು ಹೇಳಿದ್ರಿಂದ ಏನಾದರೂ ನ್ಯೂಕ್ಲಿಯರ್ ವೆಪನ್ ಯೂಸ್ ಆಗೋದನ್ನು ತಡೆಯಬಹುದು ಎನ್ನುವಂಥ ಕಾರಣಕ್ಕಾಗಿ ನಾನು ಬಂದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಎಸ್ಟರ್ಡೇ ನಿಯರ್ಲಿ 10 million people protested. No kings in the United States. Possibility of the use of nuclear weapons must be taken very seriously. It's a dangerous act now. Spread this message to worldwide. Take a streets, protest for our humanity and the future. Only the people can stop it. History will remember us ಅಂತ. ಅಂದರೆ ಇದನ್ನು ಹೇಳಿದರೆ ಜನರಿಗೆ ಅರ್ಥ ಆಗುತ್ತೆ, ಜನರು ಪ್ರೊಟೆಸ್ಟ್ ಮಾಡ್ಬೋದು. ಮತ್ತು ನಿನ್ನೆ ಏನಾಗಿದೆ ಅಂದರೆ ಯುನೈಟೆಡ್ ಸ್ಟೇಟ್ನಲ್ಲಿ ಯಾಕೆ ಸುಮ್ಮನೆ ಯುದ್ಧ ಮಾಡ್ತಿದ್ರಿ ಅನ್ನುವಂಥ ಒಂದು ದೊಡ್ಡದಾದಂಥ ಪ್ರತಿಭಟನೆ, ಲಕ್ಷಾಂತರ ಜನ ಸೇರಿ ಅಮೆರಿಕದಲ್ಲಿ ಪ್ರತಿಭಟನೆ ಮಾಡಿದ್ರು. ಅಂದರೆ ಯುನೈಟೆಡ್ ಸ್ಟೇಟಲ್ಲಿ ಪ್ರತಿಭಟನೆ ಮಾಡಿ ಯಾಕೆ ನಮಗೆ ಯಾರೂ ನಮ್ಮ ಅಮೆರಿಕನ ಆಳ್ಲಿಕ್ಕೆ ಯಾರೂ ರಾಜರೇ ಇಲ್ಲ, ಇದೊಂಥರ ಸರ್ವಾಧಿಕಾರಿ ಅನ್ನುವಂಥ ದೃಷ್ಟಿಯಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ರು. ಯಾಕಂದರೆ ಅವರಿಗೂ ಕೂಡ ವಿಷಯ ಗೊತ್ತಾಗಿರಬಹುದು, ಹಾಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ಮೊಹಮ್ಮದ್ ಶಫಾ ಅಂದರೆ ವಿಶ್ವಸಂಸ್ಥೆಯ ಡಿಪ್ಲೊಮ್ಯಾಟ್ ಅವರು ಹೇಳಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಹೇಳಿದ್ರು, ಏನಾಯಿತು, ಅದು ಒಂದು ಕಡೆ ಆದರೆ ಇಲ್ಲೋ ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ಅಥವಾ ಟೆಹರಾನ್ ಮೇಲೆ ಪರಮಾಣು ದಾಳಿಯನ್ನು ಮಾಡಬಹುದಾ ಎನ್ನುವಂಥ ಲೆಕ್ಕಾಚಾರ ಇದೀಗ ಜನರಲ್ಲಿ ದೊಡ್ಡ ಸಂದೇಹವನ್ನು ಮೂಡಿದೆ. ಮತ್ತು ಇದು ಆದಷ್ಟು ಜನರಿಗೆ ಸೇರಾದರೆ ಅಂಥ ಒಂದು ಅವಘಡ ಆಗದಿರಬಹುದು. ದೊಡ್ಡ ದೇಶದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಜಸ್ಟ್ ಲೈಕ್ ಮೋದಿ, ಪುಟಿನ್ ಅಥವಾ ಜಾನ್ ಉಂಗು ಅಥವಾ ಚೀನಾದ ಅಧ್ಯಕ್ಷರು, ಅಮೆರಿಕದ ಅಧ್ಯಕ್ಷರು ಮಾತಾಡಿ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಮಾಡಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ಬೋದು. ಈ ಮುಖಾಂತರ ಈ ಜನರೇಷನ್ ಉಳಿಸ್ಬೋದು. ಹೀಗೆ ಮಾಡಿದ್ರೆ ಜಗತ್ತು ನಮ್ಮನ್ನು ಸದಾ ನೆನಪಿನಲ್ಲಿ ಇಟ್ಕೊಳುತ್ತೆ ಅನ್ನುವಂಥ ಮಾತನ್ನು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಆದರೆ ಯಾಕೆ ಹೀಗೆ ಆಗತ್ತೆ, ಆ್ಯಕ್ಚುಲಿ ಈ ಪ್ಲ್ಯಾನ್ ಇದೆಯಾ, ಅದು ವಿಶ್ವಸಂಸ್ಥೆಯಿಂದ ಹೊರಬಂದಂಥ ಟ್ರಂಪ್ ಅವರು ಮತ್ತೆ ವಿಶ್ವಸಂಸ್ಥೆಯಲ್ಲಿ ಲಾಬಿ ಮಾಡಿಕೊಂಡು ವಿಶ್ವಸಂಸ್ಥೆಗೆ ಎಲ್ಲ ಸಪೋರ್ಟ್ ಮಾಡಿಕೊಂಡು ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿಸುವಂಥ ಪ್ರಯತ್ನ ಆಗುತ್ತೆ, ಅಥವಾ ವಿಶ್ವಸಂಸ್ಥೆಯ ಮುಖ್ಯ ಅಜೆಂಡಾ ಏನು ಎಲ್ಲೂ ಕೂಡ ಇದೀಗ ಕನ್ಫ್ಯೂಸ್ ಆಗ್ತಿದೆ. ಆದರೆ ಈ ಟ್ವೀಟನ್ನು ಯಾವ ಮಟ್ಟಿಗೆ ಸೀರಿಯಸ್ ಆಗಿ ನಂಬಬೇಕು ಬಿಡಬೇಕು ಅದು ಜನರಿಗೆ ಬಿಟ್ಟಿದ್ದು ಅಥವಾ ಆ ಡಿಪ್ಲೊಮ್ಯಾಟಿಕ್ಗಳು ಬಿಟ್ಟಿದ್ದಾಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಯಾವುದೇ ಒಂದು ದೇಶದ ವಿರುದ್ಧ ಹೋರಾಡಬೇಕಂದ್ರೆ ಅಮೆರಿಕದಂಥ ದೇಶ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಅದಕ್ಕೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ಬೇಕೇ ಆಗುತ್ತೆ. ಯಾಕಂದರೆ ನೀವು 8,000 ಕಿಲೋಮೀಟರ್ ದೂರ ಹೋಗಿ ಅದನ್ನು ಹೊಡೆದು ಅಥವಾ ಇರಾನ್ ಹೊಡೆದು ಭಾರಿ ಕಷ್ಟ. ಹಾಗಾಗಬೇಕಂದ್ರೆ ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳು, ಯುನೈಟೆಡ್ ಎಮಿರೇಟ್ಸು ಮತ್ತು ಕುವೈತು, ಹೀಗೆ ಈ ದೊಡ್ಡ ಜೋರ್ಡನ್, ಹೀಗೆ ಈ ದೇಶಗಳ ಹೆಲ್ಪನ್ನು ಪಡ್ಕೊಂಡು ಅಲ್ಲಿಂದ ಆ ಒಂದು ಕಾರ್ಯ ಮಾಡಬೇಕಾಗತ್ತೆ. ಹಾಗಾದರೆ ಆ ರಾಷ್ಟ್ರಗಳ ಸಮ್ಮತಿ ಸಿಗುತ್ತಾ, ಎಲ್ಲವೂ ಕೂಡ ಗೊಂದಲ ಆಗಿದೆ. ನನಗನ್ಸುತ್ತೆ ಇದು ಒಂದು ಮಟ್ಟಿನ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ವೀಟ್ ಮಾಡಿದ್ರ ಅಥವಾ ಮೊಹಮ್ಮದ್ ಸಫಾ ಅನ್ನುವಂಥ ವ್ಯಕ್ತಿ ಯಾಕೆ ಹೀಗೆ ಮಾಡಿದ್ರು, ಎಲ್ಲವೂ ಕೂಡ ಕನ್ಫ್ಯೂಷನ್ ಇಲ್ಲಿದೆ ಅಥವಾ ಒಂದು ಗೊಂದಲದಲ್ಲಿದೆ. ಏನಾದರೂ ಇಂಥ ಒಂದು ಕಾರ್ಯ ಆದರೆ 1945 ಆಗಸ್ಟ್ 6 ಮತ್ತು ಆಗಸ್ಟ್ 9 ಇಂಥದೇ ಒಂದು ಹುಚ್ಚಾಟ ಆಗಿ ಲಕ್ಷಾಂತರ ಜನರ ಪ್ರಾಣ ಹೋಗಿತ್ತು. ಅಂಥದೇ ಒಂದು ಘಟನೆ ಮರುಕಳಿಸುತ್ತಾ, ಯಾಕಂದರೆ ಇಲ್ಲಿರುವಂಥ ನಮ್ಮ ದೊಡ್ಡಣ್ಣ ಅಂತಾರ ಅಮೆರಿಕ ಅಧ್ಯಕ್ಷ ಒಬ್ಬ ಹುಚ್ಚನೇ ಸರಿ, ಅವನು ಏನು ಮಾಡಲಿಕ್ಕೆ ವಯಸ್ಸಲ್ಲ. ಈಗಾಗಲೇ ಸರಿಸುಮಾರು 7,000 ಜನರು ಈ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 4,000ಕ್ಕಿಂತ ಹೆಚ್ಚು ಜನ ಅಧಿಕೃತವಾಗಿ ಇರಾನ್ನಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರು ಕೂಡ ಇದ್ದಾರೆ. ಇವೆಲ್ಲವೂ ಕೂಡ ಇಂದಿನ ಯುಗದಲ್ಲಿ ಯುದ್ಧ ಯಾವ ರಾಷ್ಟ್ರಕ್ಕೂ ಸಲ್ಲಲ್ಲ, ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಬೇಕಿತ್ತು ಹೊತ್ತು ಯುದ್ಧ ಎನ್ನುವುದು ಇದೀಗ ನಮ್ಮ ಭಾರತಕ್ಕೂ ತಟ್ಟಿದೆ. ಅದರ ಯುದ್ಧದ ಭೀತಿ ಅಥವಾ ಬಿಸಿ ಭಾರತಕ್ಕೂ ತಟ್ಟಿದೆ. ನಮ್ಮಲ್ಲಿ ತೈಲ ಸಿಗ್ತಿಲ್ಲ, ನಮ್ಮಲ್ಲಿ ಎಕ್ಸ್ಪೋರ್ಟ್ ಆಗ್ತಿಲ್ಲ, ನಮ್ಮಲ್ಲಿ ಬೇರೆ ಬೇರೆ ಪದಾರ್ಥಗಳು ಸಿಗ್ತಿಲ್ಲ. ಹಾಗಾಗಿ ಒಂದರ ಮೇಲೆ ಒಂದು ಹಣದುಬ್ಬ ಜಾಸ್ತಿ ಆಗ್ತಿದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಈ ಯುದ್ಧದ ಭೀತಿ ನಮಗೂ ಕಾಡ್ತಿದೆ. ಆದರೆ ಇವೆಲ್ಲವನ್ನು ಬಿಟ್ಟು ನೋಡ್ತಾ ಇದ್ರೆ ಯುದ್ಧ ಅಂತ್ಯವಾಗಬೇಕೇ ಹೊರತು ಮತ್ತೊಂದು ಮಗ್ಗಲನ್ನು ಬಗ್ಗಿಸ್ಕೊಂಡು ಅಥವಾ ಬದಲಿಸ್ಕೊಂಡು ಪರಮಾಣು ಅಸ್ತ್ರವನ್ನು ಉಪಯೋಗಿಸ್ಕೊಳ್ಳಿ ಹೊರಟ್ರೆ ಅದು ಜಗತ್ತಿಗೆ ಇದೊಂದು ಕೆಟ್ಟ ಸಂದೇಶ. ಮತ್ತು ಇಂಥದ್ದೇನಾದರೂ ಪ್ರಯೋಗ ಆದರೆ ಅಮೆರಿಕ ಸುಟ್ಟು ಭಸ್ಮವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಒಂದು ಕಡೆ ಚೀನಾ ಕಾಯ್ತಿದೆ, ಒಂದು ಕಡೆ ರಷ್ಯಾ ಕಾಯ್ತಿದೆ, ಮತ್ತೊಂದು ಕಡೆ ದಕ್ಷಿಣ ಕೊರಿಯಾಗೂ ಕೂಡ ಕಾಯ್ತಾ ಇದೆ, ಅಂದರೆ ಉತ್ತರ ಕೊರಿಯಾ ಕೂಡ ಕಾಯ್ತಿದೆ. ಆದರೆ ಈ ಹುಚ್ಚನ್ನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲು ಕೂಡ ಅವನ ಇತ್ತೀಚಿನ ನಡವಳಿಕೆಯಿಂದ ಅರ್ಥ ಆಗುತ್ತೆ. ಹೀಗೆ ಆಗದಿರಲಿ ಅಂತ ಕೂಡ ನಮ್ಮ ಶೈದಾಗುತ್ತೆ. ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.